टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಜಮ್ಮು ಗಡಿಯಲ್ಲಿ ನಾಗರಿಕರ ಕಷ್ಟಕ್ಕೆ ಸೇನೆ ಮಿಡಿದಿದೆ. ಮನೆ ಮನೆಗೂ ಭೇಟಿ ನೀಡ್ತಾ ಇದೆ ಈಗ ಭಾರತೀಯ ಸೇನೆ. LOC ಗಡಿಯಲ್ಲಿ ಪೂಂಚ್ ಸೆಕ್ಟರ್ ಇದೆ, ಅಲ್ಲಿನ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈಗ ನಿವಾಸಿಗಳಿಗೆ ಮೆಡಿಕಲ್ ಕಿಟ್ ವಿತರಿಸೋದು, ರ್ಯಾಷನ್ ಕಿಟ್ ವಿತರಿಸೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸೇನೆಯ ಯೋಧರೆಲ್ಲರೂ ಕೂಡ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥದ್ರ ಬಗ್ಗೆ ರೋಮಿಯೋ ಪಡೆ ಅಂತೇಳಿ ಆ ಒಂದು ಪಡೆಯ ಹೆಸರು. ಈ ಥರದ್ದು ಒಂದಷ್ಟು ಬೆಟಾಲಿಯನ್ಗಳಿಗೆ, ಪಡೆಗಳಿಗೆ ಹೆಸರುಗಳನ್ನು ಏನು ಇಟ್ಕೊಂಡಿರ್ತೀವಿ, ಅದರಲ್ಲಿ ರೋಮಿಯೋ ಪಡೆ ಹೋಗಿ ಈಗ ಅಭಯವನ್ನು ಹೇಳ್ತಾ ಇದ್ದಾರೆ, ಧೈರ್ಯ ಹೇಳ್ತಾ ಇದ್ದಾರೆ ಯೋಧರು. ಪಾಕ್ ಶೆಲ್ ದಾಳಿ ನಡೆದಿತ್ತು ಇದೇ ಪ್ರದೇಶದ ಮೇಲೆ. ಸೊ ಜನ ಇಲ್ಲಿ ಮನೆ ಕಳ್ಕೊಂಡಿದ್ದಾರೆ, ಪಾಪ ಊಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಈ ಭಾಗದಲ್ಲಿ. ಕೆಲವೊಂದಷ್ಟು ಜನ ರೋಗಿಗಳಿದ್ದಾರೆ, ಅವರಿಗೆ ಮೆಡಿಸಿನ್ಸ್ನ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವ್ರು ಹೊರಗಡೆ ಬರೋದಕ್ಕೆ ಹೆದರ್ತಾ ಇದ್ದಾರೆ, ಎಲ್ಲಿ ಹೋಗಬೇಕು, ಇಲ್ಲಿಂದ ಎಲ್ಲಿ ಹೋಗಿ ತೊಗೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಸಹಜವಾಗಿ ಭಯ ಇದೆ. ಸೊ ಹಾಗಾಗಿ ನಮ್ಮ ಭಾರತೀಯ ಸೇನೆಯ ಯೋಧರು ಒಂದು ರೋಮಿಯೋ ಪಡೆ ಅನ್ನುವಂಥದ್ದನ್ನು ಏನು ಮಾಡಿದ್ದಾರೆ, ಅವ್ರು ಹೋಗಿ ಅವ್ರ ಕೆಲಸ ಏನಂದರೆ ಮನೆಗಳಿಗೆ ಹೋಗೋದು, ಪೂಂಚ್ ಸೆಕ್ಟರ್ನಲ್ಲಿರುವಂಥ ಹಾನಿಗಳಿಗಾಗಿರುವಂಥ ಒಂದು ಪ್ರದೇಶಕ್ಕೆ ಹೋಗಿ ನಿಮ್ಮ ಜೊತೆಗೆ ನಾವಿದ್ದೀವಿ, ನೀವೇನು ವರಿ ಮಾಡ್ಕೋಬೇಡಿ, ಇದೆಲ್ಲವೂ ಕೂಡ ಮತ್ತೆ ರೀಬಿಲ್ಡ್ ಮಾಡಿಕೊಡ್ತೀವಿ ನಾವೆಲ್ಲರೂ ಕೂಡ ಸೇರಿ. ನಿಮಗೆ ನಿಮ್ಮ ಮನೆಗಳನ್ನು ಮತ್ತೆ ವಾಪಸ್ ಪುನರ್ನಿರ್ಮಾಣ ಮಾಡ್ಕೊಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಜೊತೆಗೆ ನಿಮಗೆ ಆಹಾರ ಸಾಮಗ್ರಿಗಳು, ನಿಮಗೆ ಏನು ಮೆಡಿಕಲ್ ವ್ಯವಸ್ಥೆ ಬೇಕು ಅದೆಲ್ಲವೂ ಕೂಡ ನಾವು ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಭಾರತೀಯ ಸೇನೆ ಅವರಿಗೆ ಅಭಯವನ್ನು ನೀಡ್ತಾ ಇದೆ. ನೋಡಿ, ಅದೃಶ್ಯ ನೋಡ್ತಾ ಇದ್ದೀವಿ, ಮೆಡಿಕಲ್ ಕಿಟ್ಗಳನ್ನು ಕೊಡೋದು, ರೇಷನ್ ಕಿಟ್ ಕೊಡೋದು. ಇನ್ನು ರಾಜನಾಥ್ ಸಿಂಗ್ ಅವರು ಜಮ್ಮುಗೆ ಆಗಮಿಸಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಜಮ್ಮುಗೆ ಬಂದಿಳಿದಿರುವಂಥ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ಬಳಿಕ, ಅದಾದ ನಂತರ ಏನು ಯುದ್ಧ ವಿರಾಮ ಆಯಿತು, ಆ ಕದನ ವಿರಾಮ ಎಲ್ಲ ಘೋಷಣೆ ಆದ ನಂತರ ಇದೇ ಮೊದಲ ಬಾರಿಗೆ ರಾಜನಾಥ್ ಸಿಂಗ್ ಭೇಟಿ ನೀಡ್ತಾ ಇದ್ದಾರೆ. ಇಡೀ ಕಾರ್ಯಾಚರಣೆಯಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಂತಹ ನಮ್ಮ ಭಾರತ ದೇಶದ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಈಗ ಶ್ರೀನಗರ ತಲುಪಿದ್ದಾರೆ. ಶ್ರೀನಗರಕ್ಕೆ ಹೋಗಿ ಅಲ್ಲಿ ಸೇನೆಯ ಯೋಧರ ಜೊತೆಗೆ ಮಾತಾಡ್ತಾರೆ. ಅವ್ರನ್ನ ಪ್ರೋತ್ಸಾಹಿಸುವಂಥದ್ದು, ಹುರಿದುಂಬಿಸುವಂಥ ಒಂದು ಕೆಲಸವನ್ನು ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ ಇವತ್ತು.